ಸರ್ ಆ್ಯಸ್ ಎ ಸ್ಪೋರ್ಟ್ಸ್ಮನ್ ಆಗಿ ಅವ್ರು ಏನು ತೊಗೊಂಡಿದ್ದಾರೆ ನಿರ್ಧಾರ ಅದು ಕರೆಕ್ಟ್ ಇದೆ. ಬಟ್ ಅದು ಟೂರ್ನಮೆಂಟ್ ಆಗಿರೋದ್ರಿಂದ ಅದು ಆ್ಯಕ್ಚುಲಿ ಕರೆಕ್ಟು. ಬಟ್ ನಾವು ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಥವಾ ಇಂಡಿವಿಜುವಲ್ ಆಗಿ ಬರೀ ಒಂದು ಎರಡು ನೇಷನ್ ಮಧ್ಯದಲ್ಲಿ ಆಡ್ತಿದ್ದೀವಿ ಅಂತಂದಾಗ ಅದು ಆಡದೇ ಇರೋದು ತುಂಬ ಒಳ್ಳೆಯದು. ಬಟ್ ಅದು ಟೂರ್ನಮೆಂಟ್ ಆಗಿರೋದ್ರಿಂದ ನಮ್ಗೆ ಇಷ್ಟ ಇರಲಿ ಇಷ್ಟ ಅದೇ ಇಲ್ಲಿ ಬಟ್ ಪಾರ್ಟಿಸಿಪೇಟ್ ಮಾಡಬೇಕಾಗಿರೋದು ಆ್ಯಸ್ ಎ ಸ್ಪೋರ್ಟ್ಸ್ಮನ್ ಆ್ಯಸ್ ಎ ಸ್ಪೋರ್ಟ್ಸ್ ಟೀಮು ಅದು ಏನು ಕರ್ತವ್ಯ ಇದಿದೆ ಅದು ಏನು ಸ್ಟ್ಯಾನ್ಸ್ ತೊಗೊಂಡಿದ್ದಾರೆ BCCI ಅಥವಾ ಏನು ಸ್ಟ್ಯಾನ್ಸ್ ಇಂಡಿಯಾದವ್ರು ತೊಗೊಂಡಿದ್ದಾರೆ ಸೆಕೆಂಡ್ ಮಾಡದೇ ಇರ್ಬೋದಾಗಿರ್ಬೋದು, ಇಂಡಿಯಾ ಟೀಮ್ ಆಗಿರ್ಬೋದು ಅಥವಾ ವುಮೆನ್ಸ್ ಟೀಮ್ ಆಗಿರ್ಬೋದು, ಆ್ಯಸ್ ಫಾರ್ ಆಸ್ ದೇರ್ ಕನ್ಸರ್ನ್ ಅದು ಕರೆಕ್ಟ್ ಇದೆ ಸರ್. ಆ್ಯಕ್ಚುಲಿ ಮುಂಚೆ ಬಾಯ್ಕಾಟ್ ಆಗಿದ್ದು ಅದೇ ಸರ್, ಅದು ಹೇಳ್ದಂಗೆ ಅದು ಟೂರ್ನಮೆಂಟ್ ಆಗಿರೋದ್ರಿಂದ ಅದು ICC ಅವ್ರು ನಡೆಸೋದ್ರಿಂದ ಅದು ನಾವು ಟೂರ್ನಮೆಂಟಲ್ಲಿ ಭಾಗಿ ಆಗಲೇಬೇಕಾಗುತ್ತೆ ಸರ್. ನಮ್ಗೆ ಇಷ್ಟ ಇರಲಿ ಇಲ್ಲದೆ ಹೋಗಲಿ. ಆದರೆ ನಾವು ಎರಡು ನೇಷನ್ ವಿರುದ್ಧ ಆಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಈಗ ಇಂಡಿಯಾ ಟೂರ್ ಆಫ್ ಪಾಕಿಸ್ತಾನ ಆಗಿರ್ಬೋದು ಅಥವಾ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್, ಈಗ ಆಲ್ರೆಡಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ನಡೀತಿದೆ. ಸೊ ನಾವು ಆ ಥರ ಟೂರ್ನಮೆಂಟ್ಸ್ ಆದಾಗ ನಾವು ಅದನ್ನು ಬಾಯ್ಕಾಟ್ ಮಾಡೋದ್ಬೋದು. ಬಟ್ ಇದು ಟೂರ್ನಮೆಂಟ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ ಸರ್. ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ಅದೇನೇ ಸರ್ ಟೀಮ್ ಸ್ಪಿರಿಟ್ ಅಥವಾ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನು ಹೇಳೋದು. ನಾವು ಗ್ರೌಂಡಲ್ಲಿದ್ದಾಗ ಆಸ್ ಎ ಗ್ರೌಂಡಲ್ಲಿದ್ದಾಗ ಆಸ್ ಎ ಸ್ಪೋರ್ಟ್ಸ್ಮನ್ ಏನು ಆಡಬೇಕು ಅದು ಆಡಬೇಕು ಸರ್. ಆಚೆ ಬಂದಾಗ ಅದು ಪೊಲಿಟಿಕ್ಸ್ ಆಗಿರ್ಬೋದು, ಬೇರೆ ಏನಾಗಿರಲಿ ಅದು ಆಚೆ ಕಡೆಗೆ. ನಾವು ಒಂದ್ಸಲ ಟೀಮ್ ಒಳಗಡೆ ಬಂದಾಗ ಅಥವಾ ಗ್ರೌಂಡ್ ಒಳಗಡೆ ಬಂದಾಗ ಆಸ್ ಎ ಸ್ಪೋರ್ಟ್ಸ್ಮನ್ ಸ್ಪೋರ್ಟ್ಸ್ ಸ್ಪಿರಿಟ್ ಏನಿದೆ ಅದನ್ನು ನಾವು ಅಪ್ಹೋಲ್ಡ್ ಮಾಡಬೇಕು ಸರ್. ನಂಗೆ ಗೊತ್ತಿರೋಂಗೆ ಟೀಮ್ ಇಂಡಿಯಾದಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅನ್ಕೋತೀನಿ. ಯಾಕೆ ಅಂತಂದರೆ ಟೀಮ್ ಇಂಡಿಯಾ ಅದು ಇಂಡಿಯನ್ ಟೀಮು ಸರ್. ಅದು ಅಲ್ಲಿ ಯಾವುದೇ ರಿಲಿಜಿಯನ್ ಆಗಲಿ ಯಾವುದೇ ಕ್ಯಾಸ್ಟ್ ಆಗಲಿ ಬರೋಲ್ಲ. ಯಾಕೆಂದರೆ ಎಷ್ಟೊಂದು ಜನ ಆಗ್ಲಿಂದನೂ ಮುಸ್ಲಿಂ ಪ್ಲೇಯರ್ಸು ಆಡ್ತಿದ್ದಾರೆ. ಈಗ ಮೊಹಮ್ಮದ್ ಶಮಿ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಆಮೇಲೆ ಅದೇ ಥರ ನಮ್ಮ ಹಿಂದೂ ಅವರು ಅದೆಲ್ಲ ಆಚೆ ಕಡೆ ಇರಬೇಕು ಸರ್. ಏನಂದರೆ ಟೀಮ್ ಒಳಗಡೆ ಬಂದಾಗ ಅದು ಯಾವುದೇ ಟೀಮ್ ಆಗಲಿ ಸರ್, ಟೀಮ್ ಈಸ್ ಟೀಮೇ ಸರ್. ದೇಶ ಅಂತ ಬಂದಾಗ ದೇಶ ಫಸ್ಟ್ ಸರ್. ನನಗೆ ನನ್ನ ಲೆಕ್ಕದಲ್ಲಿ ಹಿಡಿಲಿಲ್ಲ, ಆದರೆ ತಿಲಕ್ ವರ್ಮಾ ಒಳ್ಳೆ ಆಟ ಆಡಿ ಕೊನೆಗೆ ನಾವು ಮ್ಯಾಚ್ ಗೆದ್ದಿದ್ದು ನಮಗೆ ಆಪರೇಷನ್ ಸಿಂಧೂರ್ ಗೆದ್ದಷ್ಟೇ ನನಗೂ ಸಹ ಸಂತೋಷ ಆಯಿತು. ಆದ್ದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ಇವರು ಕ್ರಿಕೆಟ್ ಪ್ಲೇಯರ್ಸು ಶೇಕ್ ಹ್ಯಾಂಡ್ ಕೊಡಲಿಲ್ಲ. ಅದರ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಶೇಕ್ ಹ್ಯಾಂಡ್ ಕೊಡೋದೇನು ಅಂತಂದರೆ ಅದು ನಮ್ಮ ಆತ್ಮದಿಂದ ಬರಬೇಕು. ಶೇಕ್ ಹ್ಯಾಂಡ್ ಅನ್ನೋದು ಒಂದು ನಮ್ಮ ಹೃದಯದಿಂದ ಬರುವಂತಹ ವರ್ಡ್, ಅದು ಆಯ್ತಲ್ಲ, ನಮ್ಮ ಹೃದಯದಿಂದ ಬರೋದು. ಆದರೆ ಅವರು ಶೇಕ್ ಹ್ಯಾಂಡ್ ಕೊಡಲಿಲ್ಲ ಅಂದರೆ ನಮ್ಮ ಹೃದಯಕ್ಕೆ ಅವರು ಹತ್ರ ಇಲ್ಲದೇ ಇರೋದ್ರಿಂದ ಅವರು ಶೇಕ್ ಹ್ಯಾಂಡ್ ಕೊಡದೇ ಇದ್ರಿಂದ ನನಗೇನದ್ರಿಂದ ನನಗೆ ತಪ್ಪು ಅಂತ ಅನಿಸಿಲ್ಲ. ಅವರು ಕ್ರಿಕೆಟ್ ಪ್ಲೇಯರ್ ಮಾಡಿದ್ದು ನಿಜ ಅಂತ ನಾನು ಒಂದು ಥರದಲ್ಲಿ ಒಳ್ಳೆಯದು ಅನ್ನಿಸ್ತಿದೆ. ಯಾಕೆಂದರೆ ನಮಗೆ ಪಾಕಿಸ್ತಾನ ಯಾವತ್ತೂ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡದೇ ಇರೋದ್ರಿಂದ ನಾವು ಅವ್ರನ್ನ ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ಕೊಡದೇ ಇದ್ದಿದ್ದು ಒಂದು ಥರದಲ್ಲಿ ಒಳ್ಳೆಯದು. ಇದರಿಂದನಾದ್ರು ಪಾಕಿಸ್ತಾನ ಅರ್ಥ ಮಾಡಿಕೊಂಡು ಇನ್ನು ಮುಂದೆನಾದ್ರೂ ಪಕ್ಕದ ದೇಶ ಅಭಿವೃದ್ಧಿ ಹೊಂದಿದ ದೇಶದಂಥ ಭಾರತ ಜೊತೆ ಕೈ ಜೋಡಿಸ್ಕೊಂಡು ಒಟ್ಟಿಗೆ ಇರಬೇಕು ಅನ್ನೋದನ್ನ ಕಲಿಬೇಕು ನಾವು ಪಾಕಿಸ್ತಾನದವರು. ಇದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅನ್ನೋದೇ ಇಂಪಾರ್ಟೆಂಟು. ದೇಶ ಮೊದಲು, ಸ್ಪೋರ್ಟ್ಸ್ ಅದ್ರ ಹಿಂದೆ ಬರೋದು. ಅದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ದೇಶಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ನಾವು ದೇಶನ ಒಳ್ಳೇದು ಮಾಡೋಕ್ಕೆ ಮುಂದುವರ್ಸೋಕ್ಕೆ ನಾವು ಪ್ರಯತ್ನ ಪಡೋಣ. ಆದರೆ ದೇಶನ ಯಾವತ್ತೂ ಹಿಂದೆ ಎಳೆಯೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು. ರಾಜಕೀಯ ಅನ್ನೋದು ಸ್ಪೋರ್ಟ್ಸ್ಗಿಂತ ಕೆಳಗೆ ಇರಲಿ, ಸ್ಪೋರ್ಟ್ಸ್ ಮೇಲೆ ಬರೋದು ಬೇಡ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕ್ರೀಡೆ ಮತ್ತು ದೇಶದ ರಕ್ಷಣೆ ಅಂತ ಬಂದು ಹೇಳಿದಾಗ, ದೇಶದ ಗಡಿ ಭದ್ರತೆ ವಿಚಾರದಲ್ಲಿ ನಡೀತಾ ಇರೋಂಥ ವಿಚಾರಗಳೇ ಬೇರೆ, ಕ್ರೀಡೆನೇ ಬೇರೆ. ಇದಕ್ಕೂ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ ಮತ್ತು ಅದನ್ನು ಮಿಕ್ಸಪ್ ಮಾಡಬಾರ್ದು. ಈಗ ಕ್ರೀಡೆ ಅಂತ ಬಂದು ಹೇಳಿದಾಗ ಫಸ್ಟು ಒಬ್ಬ ಕ್ರೀಡಾಪಟು ಕ್ರೀಡಾ ಮನೋಭಾವದಿಂದ ವರ್ತಿಸ್ಬೇಕು. ಜೊತೆಗೆ ಅದು ಯಾವುದೇ ಕ್ರೀಡೆ ಇರಲಿ, ಈಗೇನಾದರೂ ಅವ್ರು ಆಡಲ್ಲ ಅಂತಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಲ್ಲ ಅಂತ ಹೇಳಿದರೆ ಮೊದಲೇ ಅವ್ರು ತಿಳಿಸ್ಬಿಡಬೇಕು. ಆಡ್ತೀನಿ ಅಂತ ಒಪ್ಕೊಂಡು ಮೈದಾನಕ್ಕೆ ಇಳಿದ ಮೇಲೆ ಅಲ್ಲಿ ಕ್ರೀಡಾ ಮನೋಭಾವದಿಂದ ನಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಟ್ರೋಫಿನ ಅವರು ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿರೋದು ತಪ್ಪು. BCCI ಈಗ ನಿರ್ಧಾರ ತೆಗೆದುಕೊಳ್ಬೇಕು. BCCI ಏನು ನಿರ್ಧಾರ ತಗೊಳ್ತಾರೆ ಅದನ್ನು ನಮ್ಮ ಆಟಗಾರರು ಅದ್ರ ಮೇಲೆ ಅವರು ಆಡಳಿತ ಮಂಡಳಿ ಹೇಳ್ತಾರೆ, ಅದನ್ನು ಇವರು ಫಾಲೋ ಮಾಡಬೇಕಾಗುತ್ತೆ. ಅವ್ರೇನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಇವರು ಬದ್ಧರಾಗಬೇಕು. ಯಾಕಂದರೆ ಇವರು BCCI ಅಂಡರಲ್ಲಿ ಇವರು ಆಡ್ತಾ ಇರೋದ್ರಿಂದ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಕ್ರೀಡೆಯಲ್ಲಿ ಅವರು ಭಾರತಕ್ಕೆ ಯಾವತ್ತೂ ಅವರೇನು ಸರಿಸಾಟಿ ಏನಲ್ಲ, ಯಾವುದೇ ವಿಚಾರದಲ್ಲೂ ಅವ್ರೇನು ಸರಿಸಾಟಿ ಅಲ್ಲ. ಅವರು ಮೈದಾನದಲ್ಲಿ ನೀವು ಅವರ ವರ್ತನೆಗಳು ನೀವು ವಾಚ್ ಮಾಡ್ತಾಯಿದ್ದೀರಿ, ಮೈದಾನದಲ್ಲಿ ಯಾವ ರೀತಿ ನಡ್ಕೋತಾರೆ ಅಂತ. ನಮ್ಮ ಇಂಡಿಯಾದ ಪ್ಲೇಯರ್ಗಳು ವರ್ತನೆ ನೋಡ್ಕೋತಾ ಇದ್ದೀರಿ. ವ್ಯತಿರಿಕ್ತಕ್ಕೆ ಹೋಗುತ್ತೆ. ಯಾವ ರೀತಿ ಆಗುತ್ತೆ, ಎಕ್ಸ್ಟರ್ನಲ್ ಮೋಟಿವೇಶನ್ನು ಫ್ಯಾನ್ಸ್ ಎಲ್ಲ ಕಿರ್ತಾ ಇರ್ತಾರೆ. ಆ ಟೈಮಲ್ಲಿ ಕೂಡ ಎಕ್ಸ್ಟರ್ನಲ್ ಮೋಟಿವೇಶನಿಂದಲೂ ಕೂಡ ಪ್ಲೇಯರ್ ಆ ಥರ ವ್ಯತಿರಿಕ್ತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಬೌಲ್ ಮಾಡಿ ಬರ್ತಾ ಇರ್ತಾನೆ, ಅವ್ರಿಗೆ ರೇಗಿಸ್ತಾ ಇರ್ತಾರೆ. ಯಾವ ಟೀಮ್ ಇರ್ಬೋದು, ಅವರು ಇಂಡಿಯಾದಲ್ಲಿರ್ಬೋದು, ಪಾಕಿಸ್ತಾನ ಇರ್ಬೋದು. ಕ್ರೀಡಾ ಮನೋಭಾವನೆ ಕ್ರೀಡಾಪಟುಗಳಲ್ಲಿ ವೀಕ್ಷಕರಲ್ಲಿ ಇಲ್ಲ ಅಂತಂದರೆ ಪ್ಲೇಯರ್ಗಳಲ್ಲಿ ಆಟೋಮೆಟಿಕ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಅದು ಋಣಾತ್ಮಕವಾಗಿ ಆ ಪ್ರಭಾವ ಬೀರಿದ್ರೆ ಅವ್ರು ಅದೇ ರೀತಿ ನಡ್ಕೋತಾರೆ, ಬೇರೆ ಯೋಚನೆ ಮಾಡ್ತಾರೆ ಬೇರೆಯವರು. ಆದರೆ ಅದು ರಾಜಕೀಯವಾಗಿ ತಿರ್ಕೋಬಾರ್ದು. ರಾಜಕೀಯಗಳಿಂದ ತಿರುಗಿದ್ರಿಂದಲೇ ಮಾಧ್ಯಮದ ಮುಂದೆ ರಾಜಕಾರಣಿಗಳು ರಾಜಕೀಯವಾಗಿ ಅದನ್ನು ತಿರುಗಿಸ್ತಾ ಇದ್ದಾರೆ. ಕ್ರೀಡೆನೇ ಬೇರೆ, ರಾಜಕೀಯನೇ ಬೇರೆ, ದೇಶದ ಗಡಿ ವಿಚಾರನೇ ಬೇರೆ ಥರ ಇದೆ. ಅದು ನಾವು ಬೇರೆ ಆ್ಯಂಗಲಲ್ಲೇ ನೋಡಬೇಕು. ಅಲ್ಲಿ ರಾಜಕೀಯಗಳನ್ನ ಮಿಕ್ಸ್ ಮಾಡಬಾರ್ದು.
ಅಂದರೆ ಕ್ರೀಡೆಯನ್ನೇ ಪ್ರತ್ಯೇಕವಾಗಿ ನೋಡಬೇಕು, ದೇಶದ ಭದ್ರತೆ ಗಡಿ ವಿಚಾರನೇ ಪ್ರತ್ಯೇಕವಾಗಿ ನೋಡಬೇಕು. ಈಗ ಸರ್ ಸ್ಪೋರ್ಟ್ಸ್ ಆಗಲಿ ಏನಾಗಲಿ ಮೊದಲು ಬರೋದು ದೇಶ ಅಂತ ಸರ್. ಸೊ ದೇಶ ಅಂತ ಬಂದಾಗ ನಾವು ಮೊದಲು ಪ್ರಾಮುಖ್ಯತೆ ದೇಶಕ್ಕೆ ಕೊಡಬೇಕಾಗುತ್ತೆ. ಅದಾದಮೇಲೆ ಅವರು ಈಗ ನಾವು ತುಂಬ ಮರ್ಯಾದೆಯಿಂದ ಅವ್ರಿಗೆ ನೋಡ್ಕೊಂಡಿದ್ದೀವಿ, ದೂರ ಇಟ್ಟಿದ್ದೀವಿ. ಬಟ್ ಅವರು ಫೀಲ್ಡಲ್ಲಿ ಆನ್ ಫೀಲ್ಡಲ್ಲಿ ಆಗಿರ್ಬೋದು ಹಿಂಗನ್ನೋದು ತುಂಬ ಇದು ಮಾಡಿದ್ರು. ಅದು ಆ್ಯಕ್ಚುಲಿ ಅದು ಅವ್ರಿಗೇನು ಎಜುಕೇಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅನ್ಎಜುಕೇಟೆಡ್ಸ್ ಥರನೇ ಅವ್ರು ಬಿಹೇವ್ ಮಾಡಿದವರು. ನಾವು ಆ್ಯಕ್ಚುಲಿ ಡಿಸಿಪ್ಲಿನ್ಡಾಗಿ ಅವ್ರನ್ನ ದೂರ ಇಟ್ಟಿದ್ದೀವಿ ಹೊರತು ಅವ್ರ ಥರ ನಾವು ಕಚಡಗಳ ಥರ ಆಡಲಿಲ್ಲ. ಸೊ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಹೇಳಿದ್ರು ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಕರೆಕ್ಟಾಗೇ ಮಾಡಿದ್ದಾರೆ ಸರ್. ಡಿಸಿಪ್ಲಿನಾಗೇ ಇದ್ದಾರಲ್ಲ ಇಂಡಿಯಾದವ್ರೇನು ಅವ್ರ ಥರ ಹಂಗೆ ಹಿಂಗೆ ಅಂತ ಏನು ಕಿರ್ಚಾಡೋದು, ಆಡಿಯನ್ಸ್ಗೆಲ್ಲ ಇದು ಮಾಡೋದು ಏನು ಮಾಡಲಿಲ್ವಲ್ಲ. ಡಿಸಿಪ್ಲಿನ್ಡಾಗೆ ಇದ್ದರು, ಅವ್ರದ್ದು ಕೆಲಸ ಮುಗಿಸಿದ್ರು ಹೋದರು. ಇನ್ನು ಕಪ್ ಕೊಡೋ ವಿಚಾರದಲ್ಲಿ ನೋಡಿದ್ರೆ ಸರ್, ಇವರು ಪಾಕಿಸ್ತಾನ್ ಚೇರ್ಮನ್ ಏನಿದ್ದಾರೆ ಅವರು ನಾನೇ ಕೊಡಬೇಕು ಅಂತ ಇದು ಮಾಡಿದರು. ಸೊ ನಾನೇ ಕೊಡಬೇಕು ಅಂತ ಇದು ಮಾಡಿದಾಗ ಏನಕ್ಕೆ ತಗೋಬೇಕು ಅವರಿಂದ? ಅಲ್ಲಿ ತುಂಬ ಜನ ಬೇರೆಯವ್ರು ಇದ್ದರು ಅಲ್ವಾ ಸರ್. ಸೊ ಬೇರೆಯವ್ರು ಇದ್ದಾಗ ಅವರೇ ಕೊಡ್ಬೋದಿತ್ತಲ್ಲ. ಇಷ್ಟೆಲ್ಲ ಆಗ್ತಿದ್ರು, ಇವರು ಅದನ್ನೇ ನೋಡ್ಕೊಂಡಿದ್ರು. ಸೊ ಅದು ಒಳ್ಳೆಯದೇ ಸರ್, ಬಿಡಿ, ತೊಂದರೆ ಇಲ್ಲ. ಗೆದ್ದಿರೋದು ನಾವಲ್ವಾ, ಗೆಲ್ಲೋದು ಇಂಪಾರ್ಟೆಂಟು. ಅದು ಹೆಂಗೆ ಗೆದ್ವಿ, ಯಾರ ಮೇಲೆ ಗೆದ್ವಿ ಎಲ್ಲರಿಗೂ ಗೊತ್ತಾಯಿತು. ಇಲ್ಲ ಸರ್, ಪ್ರತ್ಯೇಕ ನಾನು ಫಸ್ಟ್ ಹೇಳ್ದಂಗೆ ಏನೇ ಇದ್ರೂ ದೇಶ ಅನ್ನೋದೇ ಮೊದಲು, ಪ್ರಾಮುಖ್ಯತೆ ದೇಶಕ್ಕೇ. ನಾವು ಇಲ್ಲಿ ಒಂದು ಗಾರೆ ಕೆಲಸ ಮಾಡೋನು ಅವ್ನು ದೇಶಕ್ಕೋಸ್ಕರನೇ ದುಡಿಯೋದು, ದೇಶಕ್ಕೋಸ್ಕರನೇ ಅವನು ಟ್ಯಾಕ್ಸ್ ಕಟ್ಟೋದು. ಕ್ರಿಕೆಟರು ಅಷ್ಟೇ ದೇಶಕ್ಕೋಸ್ಕರನೇ ಆಡೋದು. ಇಂಡಿಯಾ ಅಂತ ಏನಕ್ಕೆ ಹಾಕೊಂಡು ಆಡ್ತಾರೆ ಸರ್ ಜರ್ಸಿ ಮೇಲೆ? ದೇಶಕ್ಕೆ ತಾನೇ ಆಡೋದು. ಸೊ ದೇಶಕ್ಕೆ ಅವಮಾನ ಆದಾಗ ನಾವು ಅವರು ತಪ್ಕೊಂಡು ಕೈ ಸೆಕೆಂಡ್ ಮಾಡ್ಕೊಂಡು ಆಡೋಕ್ಕಾಗುತ್ತಾ? ನಗ್ನಗ್ತಾ ಆಡೋಕ್ಕಾಗುತ್ತಾ? ಅವಾಗ ಏನಾಗುತ್ತೆ, ಇಂಡಿಯಾದವರೇ ಆಮೇಲೆ ನಮ್ಮ ಇಂಡಿಯಾದವ್ರಿಗೆ ಬೈತಾರೆ, ನಾವು ಹಿಂಗೆಲ್ಲ ಆಯಿತು, ಇವ್ರು ಆಪ್ರೇಷನ್ ಸಿಂಧೂರ್ ಆದರು, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು. ಡಿಸಿಪ್ಲಿನ್ಡಾಗೆ ವರ್ತಿಸಿದ್ರಲ್ಲ ಸರ್, ಅದರಲ್ಲಿ ಏನಿಲ್ಲ ಸರ್. ವುಮೆನ್ಸ್ ಟೀಮ್ನವರು ಸಹ ಅದನ್ನು ಕಂಟಿನ್ಯೂ ಮಾಡ್ತಾರೆ. 100% ಅವರೇ ಫಸ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಆಪರೇಷನ್ ಸಿಂಧೂರ್ ಇರೋದೇ ಅವ್ರಿಗೆ, ಅವರೇ ಫಸ್ಟ್ ಮಾಡಬೇಕು. ಕರೆಕ್ಟ್ ಸರ್ ಮಾಡಿದ್ದು. ಇದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ ಸರ್. ನಮಗೂ ಸರ್ ಆ್ಯಕ್ಚುಲಿ ಇದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಲಿ ಅಂತ ಯಾರೂ ಅಪೇಕ್ಷೆ ಪಡಲ್ಲ. ಬಟ್ ಏನಂದರೆ ಅದು ಪಾಕಿಸ್ತಾನವ್ರವ್ರಿಗೆ ಇರಬೇಕು. ಸೊ ಅವರು ಕಾಂಪ್ರಮೈಸ್ಡ್ ಆಗಿ ಅಥವಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಏನಾದ್ರು ಒಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟು ಏನೇ ಮಾಡಿದ್ರು ಓಕೆ. ಈ ಕಾಂಪ್ರಮೈಸೇ ಅವರೇ ದೊಡ್ಡ ಇದ್ರ ಥರ ಇದು ಮಾಡಿದ್ರೆ ಅವ್ರ ಅಪ್ಪನ ದೇಶ ನಮ್ಮದು, ನಾವು ಹೆಂಗಿರಲ್ಲ ಸರ್. ಯಾವುದೇ ಬರಲಿ ಸರ್, ದೇಶ ಇರಲಿ, ಎಕಾನಮಿ ಇರಲಿ, ಸ್ಪೋರ್ಟ್ಸ್ ಇರಲಿ, ಮನಿ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ, ಏನೇ ಇರಲಿ, ಮಕ್ಕಳೇ ಅಪ್ಪನೇ. ಸೊ ಮಕ್ಕಳು ಏನೇ ತಲಾಟೆ ಮಾಡಿದ್ರು ಅಪ್ಪ ಏನು ಮಾಡ್ತಾರೆ ಹೇಳಿ, ಕಾಲ ಮೇಲೆ ಕಾಲು ಹಾಕೊಂಡು ಸೈಲೆಂಟಾಗಿ ಕೂತಿರ್ತಾರೆ. ಸೊ ಅಪ್ಪನೇ, ಅಪ್ಪನ ಥರನೇ ಇರೋದು. ಅಪ್ಪ ಮಗು ಆಗೋಕ್ಕಾಗಲ್ಲ, ಅವ್ರ ಜೊತೆ ಚಡಿ ಬೀಚ್ಕೊಂಡು ಕುಣಿಯೋಕ್ಕಾಗಲ್ಲ. ಸೊ ಅಪ್ಪನ ಥರನೇ ಇದ್ದಾರೆ. ಅಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಕರೆಕ್ಟು. ಸ್ಪೋರ್ಟ್ಸಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಆಡಿದ್ರೆ ಖಂಡಿತ ನಾವು ಆಡ್ಬೋದು. ಈ ಬೆಳವಣಿಗೆ ಅಂತೇನಿಲ್ಲ, ನಿಲುವು 100% ರೈಟ್ ಫ್ರಮ್ ದಿ ಬಿಗಿನಿಂಗ್. ಪಾಕಿಸ್ತಾನ ಪಾರ್ಟಿಷನ್ ಆದಾಗಲಿಂದ ಈಗವರೆಗೂ ಆ ಸೌಹಾರ್ದತೆ ನಮ್ಮಲ್ಲಿ ಹುಟ್ಟೇ ಇಲ್ಲ. ಸ್ಪೋರ್ಟ್ಸ್ ಆಮೇಲೆ ಬಂದರು, ಸ್ಪೋರ್ಟ್ಸ್ ಥರನೂ ಆಡಿಲ್ಲ ಅವರು. ಅದು ಕರೆಕ್ಟ್ ಅಂತಲೇ ಹೇಳೋದು. ಅದೇನು ಪೊಲಿಟಿಸೈಸ್ ಏನು ಮಾಡಿಲ್ಲ. ಅವರು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಿಂದ ಆಡಿದ ಖಂಡಿತ ನಾವು ಹಂಗೆ ಆಡ್ತಾಯಿದ್ದು. ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹೇಳಿರೋದು ಅಷ್ಟೇ, ಆ ನಿಲುವು ಸರಿ ಇದೆ ಅಂತಲೇ ಅನ್ನಿಸುತ್ತೆ. ದೇಶಭಕ್ತಿ, ದೇಶ ಫಸ್ಟು, ಆಮೇಲೆ ಕ್ರಿಕೆಟು. ದೇಶ ಇದ್ರೇ ಕ್ರಿಕೆಟು. ಆ ದೇಶಕ್ಕೆ ಅವ್ರು ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲೇ ಕಾಣಿಸುತ್ತೆ. ಅವರು ಎಲ್ಲಿ 100% ಸ್ವಾಗತ ಮಾಡ್ತೀವಿ. ಅದರೊಳಗೇನು ಬೇರೆ ಸೆಕೆಂಡ್ ಥಾಟೇ ಇಲ್ಲ. ಖಂಡಿತ ಅವ್ರು ಮಾಡಿರೋದು 100% ರೈಟು. ಅವ್ರ ಹೇಳಿಕೆಗಳೆಲ್ಲನೂ ವಿರುದ್ಧವಾಗೇ ಇದೆ. ಇವತ್ತೆಲ್ಲ ಅವರು ಇದೆಲ್ಲ ಅಟ್ಯಾಕ್ ಎಲ್ಲ ಆದಮೇಲೆ, ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಆದಮೇಲೆ ಇನ್ನೂ ಏನು ಅವ್ರ ಜೊತೆ ನಾವು ಸ್ಪೋರ್ಟ್ಸ್ ಮ್ಯಾನ್ ಎಲ್ಲಿದೆ ಸ್ಪಿರಿಟ್ ಅನ್ನೋ ಇದಕ್ಕೆ ಇದೇ ಇಲ್ಲ ಅವ್ರ ಹತ್ರ. ಸ್ಲೆಡ್ಜಿಂಗ್ ನಡೀತಾನೆ ಇದೆ. ಅದನ್ನೇ ಹೇಳೋದು, ಅವ್ರು ಯಾವ ರೀತಿಲಿ ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸ್ಲೆಡ್ಜಿಂಗ್ ಇರ್ಬೋದು, ಸ್ಟೇಟ್ಮೆಂಟ್ಗಳು ಕೊಡೋದಿರ್ಬೋದು, ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಕೊಡೋದು, ಇದು ನಡೀತಾನೆ ಇದೆ. ಇದೆಲ್ಲ ನೋಡಿ ನಾವು ಎಷ್ಟು ಸಮಾಧಾನಕರವಾಗಿ ಎಲ್ಲ ಆಡಿ, ಕ್ರಿಕೆಟ್ ಆಡಿ ಸೌಹಾರ್ದತೆಯಿಂದ ಒಪ್ಕೊಂಡು ನಾವು ಆಡೋದೇ ಇಲ್ಲ. ಏಷ್ಯಾ ಕಪ್ ಅನ್ನೋದ್ರಲ್ಲಿ ಆಡಿ, ಬೇರೆ ವೆನ್ಯೂಲಿ ಆಡಿದ್ರೂ ಅವ್ರು ಅದನ್ನು ಮಾಡೋದು ಸರಿ ಇಲ್ಲ ಅಂತಲೇ ಹೇಳೋದು. ನಿಲುವು ಕರೆಕ್ಟಾಗೈತೆ. ಅದು ಸಮಬಲ ಆಟದಲ್ಲಿ ಒಂದಿನ ನೀವು ಗೆಲ್ಬೋದು, ಒಂದಿನ ನಾವು ಗೆಲ್ಬೋದು. ಸಮಬಲ ಆಟದಲ್ಲಿಲ್ಲ, ಅದೇನು ಮಾಡೋಕ್ಕಾಗಲ್ಲ. ಎಲ್ಲ ಪ್ಲೇಯರು ಒಂದೇ ದಿನ 100 ಎಲ್ಲರೂ ಹೊಡೆಯಲ್ಲ. ಒಂದು ಒಳ್ಳೆ ಪ್ಲೇಯರ್ ಎಲ್ಲ ಮ್ಯಾಚಲ್ಲೂ 100 ಹೊಡೆಯಲ್ಲ. ಅದು ಪ್ರಶ್ನೆ ಇಲ್ಲ. ಸ್ಪಿರಿಟ್ ಅನ್ನೋದೇ ಇಲ್ಲವಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ, ಸ್ಪೋರ್ಟ್ಸಲ್ಲಿ ಸ್ಪಿರಿಟೇ ಇಲ್ಲ ಅವ್ರ ಹತ್ರ. ಅದಿಲ್ದಿದ್ಮೇಲೆ ಅದ್ರದ್ದೇನು ಲೆಕ್ಕನೇ ಬರಲ್ಲ ಅವ್ರಿಗೆ. ಕಂಟಿನ್ಯೂ ಎಲ್ಲಿವರೆಗೂ ಅವರು ಸೌಹಾರ್ದತೆಗೆ ಬಂದು ಒಪ್ಕೊಂಡು ಕರೆಕ್ಟಾಗಿ ಆಡ್ತಾರೆ, ಖಂಡಿತ ಎರಡೂ ಒಂದು ಚೆನ್ನಾಗೇ ಆಗುತ್ತೆ. ಇಲ್ಲ ದೇಶಕ್ಕೂ, ನಮ್ಮ ದೇಶದ ಅವ್ರ ದೇಶದೆಲ್ಲ ಚೆನ್ನಾಗುತ್ತೆ, ಎಲ್ಲನೂ ಚೆನ್ನಾಗಾಗುತ್ತೆ. ಅವ್ರು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಇದ್ರೊಳಗೆ ಏನು ತಪ್ಪಿಲ್ಲ, ಇದಕ್ಕಿಂತ ಜಾಸ್ತಿನೇ ಮಾಡಬೇಕಾಗತ್ತೆ ಸರ್. ಆ್ಯಕ್ಚುಲಿ ದೇಶ ಮಾಡಿದ ತಪ್ಪಿಗೆ ಪ್ಲೇಯರು ಈಗ ದಂಡ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲು ಮೊದಲು ಅವ್ರ ದೇಶ ಕಾಲು ಕೆರ್ಕೊಂಡು ಕೆಣಕಿದ್ದು ಭಾರತನ, ಆಯಿತಾ ಸರ್. ಅವ್ರದ್ದು ಪುಡ್ಕಾಸಿ ಎಷ್ಟಾಗಲ್ಲ ದೇಶ ಇಟ್ಕೊಂಡೆ ಅವ್ರು ಅಷ್ಟೊಂದು ಮಾತಾಡ್ತಾರೆ. ನಮ್ಮದು ಎಷ್ಟಿದೆ, ನಾವು ಕೊಟ್ಟಿರೋ ಒಂದು ಭಾಗದಲ್ಲೇ ಅವ್ರು ಬದುಕ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಅವರು. ಕೆಣಕಕ್ಕಿಂತ ಮುಂಚೆ ಯಾರನ್ನ ಕೆಣಕ್ತಾ ಇದ್ದಾರೆ,
ಯಾವುದಕ್ಕೋಸ್ಕರ ಕೆಣಕ್ತಾ ಇದ್ದಾರೆ ಅವ್ರನ್ನ ಅರ್ಥ ಮಾಡಬೇಕಿತ್ತು. ಫಸ್ಟ್ ಅವ್ರು ಕೆಣಕೋದ್ರಿಂದ ಈಗ ಎಲ್ಲ ಪ್ಲೇಯರ್ಸ್ಗಳು ಮೊದಲು ಎಲ್ಲರೂ ಶೇಕ್ ಹ್ಯಾಂಡ್ ಮಾಡ್ತಿದ್ರು, ಎಲ್ಲರೂ ಕ್ರಿಕೆಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚು ನಡೀತಿತ್ತು, ಆವಾಗ ಒಳ್ಳೆ ಕ್ರೇಜ್ ಇತ್ತು. ಆಗ ಅವ್ರ ದೇಶಾಭಿಮಾನಿಗಳು ಅವ್ರು ಮಾಡ್ತಾರೆ, ನಮ್ಮ ದೇಶಾಭಿಮಾನ ನಮ್ಮದೇನಿದೆ ನಾವು ಮಾಡ್ತಾಯಿದ್ದೀವಿ. ಅವ್ರು ಮಾಡಿದ್ದು ಕರೆಕ್ಟಾಗಿ 100% ಕರೆಕ್ಟಾಗಿದೆ ಸರ್. ಏನಕ್ಕಂದರೆ ಅವರು ನಮ್ಮ ಯಾವುದೇ ನೆರೆ ದೇಶದವ್ರಿಗಾದರೂ ಒಂದು ರೆಸ್ಪೆಕ್ಟ್ ಕೊಡಬೇಕು. ಯಾವುದೇ ದೇಶ ಆದರೂ, ಈ ಎಕ್ಸಾಂಪಲ್ ಅಮೇರಿಕಾದವರು ಇಂಡಿಯಾಗೆ ಬಂದು ಎಲ್ಲ ಮಾಡ್ತಾರೆ, ಏನಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ? ಅದು ಒಂದು ದೊಡ್ಡ ದೇಶ, ಒಳ್ಳೆ ಇದೆ ಅಂತೆಲ್ಲ ಇದು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಇರೋ ಪುಟ್ಕೋಸಿ ಜಗಳ ದೇಶ ಇಟ್ಕೊಂಡೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದು ಜನಗಳನ್ನೆಲ್ಲ ಸಾಯಿಸಿದ್ರು. ಮುಗ್ಧ ಜನರು ಏನು ಮಾಡಿದ್ರು ಸರ್? ಹಾಗಾಗಿ ಕ್ರಿಕೆಟರ್ಸ್ ಏನು ಮಾಡಿದ್ರು ಅದನ್ನು ಫಾಲೋ ಮಾಡಿದ್ದಾರೆ. ನಮ್ಮ ಜನಗಳಿಗೆ ಏನು ಮಾಡಬೇಕೋ ಅದನ್ನು ಅವ್ರು ಮಾಡ್ತಾಯಿದ್ದಾರೆ, ಅದರಲ್ಲೇನೂ ತಪ್ಪಿಲ್ಲ ಸರ್, ಒಂದು ಮಾತಿವಿ. ಸೊ ಅವ್ರು ಮಾಡಿದ ತಪ್ಪು, ಅದನ್ನು ಕಂಟಿನ್ಯೂಟಿ ಮಾಡ್ತಾಯಿರೋದು ಇನ್ನೂ ತಪ್ಪು ಸರ್. ಆವಾಗ ಗಡಿ ಭಾಗಗಳಿಗೆ ಹೊಡೆದಾಡ್ತಿದ್ರು ಸತ್ಯ. ನಮ್ಮ ದೇಶಕ್ಕೆ ನಮ್ಗೆ ಈ ಥರ ಸಿಂಧೂರ ಕಾಶ್ಮೀರ ಆಗಲಿ ಸಿಂಧು ನದಿ ಆಗಲಿ ಅದು ಭಾರತಕ್ಕೆ ಸೇರಿದ್ದು ಫಸ್ಟ್ ಆಫ್ ಆಲು. ಆವಾಗ ಗಡಿಗೆ ಹೊಡೆದಾಡ್ತಿದ್ರು. ಇವಾಗ ಜನಗಳ ಮೇಲೆ ಯುದ್ಧ ಮಾಡ್ತಾಯಿದ್ದಾರೆ, ಅದು ತಪ್ಪು ಸರ್. ಈಗ ಜನ ಏನು ಮಾಡಿದರು? ಈಗ ಅವರು ಜನಗಳಿರ್ತಾರೆ ಅವ್ರ ದೇಶದಲ್ಲಿ. ಈಗ ನಮ್ಮ ದೇಶದವ್ರು ನುಗ್ಗಿ ಹೊಡಿಬೋದಿತ್ತಲ್ಲ. ಒಂದು ಅಣು ಬಾಂಬ್ ಹಾಕಿದ್ರೆ ಅವ್ರು ಎಷ್ಟು ನಿಮಿಷ ಬೇಕಿತ್ತದು? ಒಂದು ಕ್ಷಣ. ನಮ್ಮ ನರೇಂದ್ರ ಮೋದಿಯವ್ರು ಏನಿದ್ದಾರೆ, ಅವ್ರು ಏನಾರ ಒಂದು ಇದು ಮಾಡಿ ಒಂದು ಅಣು ಬಾಂಬ್ ಹಾಕಿದ್ರೆ ಅವ್ರ ದೇಶ ಇರ್ತಿತ್ತ? ಭೂಪಟಲೇ ಅಳಿಸೋಗೋದು ಸರ್. ಈಗ ಆಲ್ರೆಡಿ ಅವರು ಸಾಕಷ್ಟು ಆರ್ಥಿಕವಾಗಿ ಹಿಂದೆ ಇದ್ದಾರೆ. ಬಾಯ್ಕಟ್ಟು ನಮ್ಮ ದೇಶ ಅಲ್ಲ, ಎಲ್ಲ ದೇಶದವರು ಮಾಡಬೇಕು ಅವ್ರಿಗೆ. ಇಂಥ ದೇಶನ ಬೆಳೆಸೋದು ಮುಂದೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಪ್ರೋಪ್ ಕೊಟ್ಟಂಗೆ. ಯಾವುದೇ ಇದಾಗಲಿ ಕಮ್ಯುನಿಸ್ಟ್ಗಳಾಗಲಿ ಯಾವುದೇ ಉಗ್ರವಾದಿಗಳಲ್ಲಿ ಬೆಳೀತಾ ಇರೋದು ಎಲ್ಲಿಂದ ಸರ್? ಅಲ್ಲಿಂದನೇ ಬೆಳೀತಾ ಇರೋದು. ಆ ಬೆಳೆಸೋದನ್ನ ಹೆಂಗೆ ಬರುತ್ತೆ? ಬೇರೆ ದೇಶದವರು ಕುಮ್ಮಕ್ಕೆ ಕೊಟ್ಟಿರೋಂತನೇ ಅಲ್ಲಿ ಬೆಳೀತಾರೆ. ಈಗ ಆರ್ಥಿಕವಾಗಿ ಒಂದು ದೇಶ ಆಗಲಿ ಒಂದು ರಾಷ್ಟ್ರ ಆಗಲಿ ಆರ್ಥಿಕತೆ ಮೇಲೆ ನಿಂತಿರುತ್ತೆ. ಅವರು ತಿನ್ನೋಕ್ಕೆ ಅನ್ನ ಇಲ್ಲ, ತಿನ್ನೋಕ್ಕೆ ಗೋಧಿಗೆ ಬೇರೆಯಿಂದ ರಫ್ತು ಮಾಡ್ಕೊತಾ ಇದ್ದಾರೆ. ಆ ಗೋಧಿಗೆ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂಥದನ್ನ ತಗೊಂಡು ತಿಂತಾಯಿದ್ದಾರೆ ಅಂತ ಅಂದರೆ ಬೇರೆಯವ್ರು ಕುಮ್ಮಕ್ಕೆ ಕೊಡ್ತಾ ಇದ್ದಂಗೆ ಅಲ್ವಾ ಅರ್ಥ ಸರ್? ಅದು ಬೇರೆ ದೇಶಗಳು ಬಾಯ್ಕಟ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲ ಅದು ಆರ್ಥಿಕ ಸ್ಥಿತಿಯಲ್ಲಿ ಹಿಂದೆ ಹೋಗಿರುತ್ತೆ. ಯಾವಾಗ ಹಿಂದೆ ಇರುತ್ತೆ ಆವಾಗ ಆ ದೇಶದ್ದು ಏನೇ ಆಗಲಿ ಡೆವಲಪ್ಮೆಂಟ್ ಆಗಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ಡೆಫಿನೆಟ್ಲಿ ಸರ್, ಇಂಡಿಯಾದವರು ಜನಗಳಿಗೋಸ್ಕರ ತಗೊಂಡಿದ್ದಾರೆ. ಮುಗ್ಧ ಜೀವಗಳೋಗಿದೆ ಮಾಡೋದ್ರಿಂದ. ಟೀಮ್ ಇಂಡಿಯಾದವರು ಮುಗ್ಧ ಜೀವಗಳಿಗೆ ಎಲ್ಲ ಜಯನ ಇದು ಮಾಡಿದ್ದಾರೆ, ಅಭಿನಂದನೆ ಮಾಡಿದ್ದಾರೆ. ಅವ್ರು ಮಾಡಿದ್ದು ತಪ್ಪೇನಿಲ್ಲ ಸರ್. ಇನ್ನು ಕಪ್ ವಿಚಾರಕ್ಕೆ ಬಂದರೆ ಅವ್ರು ಬಂದಿದ್ದು ಒಬ್ಬ ಪಾಕಿಸ್ತಾನ ಅಧ್ಯಕ್ಷ ಕೈಯಿಂದ ಇಸ್ಕೋಬೇಕು ಅಲ್ವಾ ಸರ್? ಅಧ್ಯಕ್ಷ ನಾವು ಪಾಕಿಸ್ತಾನನೇ ಬೆಂಬಲ ಮಾಡಲ್ಲ ಅಂದ್ರೆ ಆ ವ್ಯಕ್ತಿನ ನಂತ್ಕೊಂಡು ನಮಗೇನ ಬೇಕು? ನಮಗೆ ಕಪ್ ಬೇಕಾಗಿಲ್ಲ ಸರ್. ನಾವು ಗೆದ್ದಿದ್ದೀವಿ, ನಾವು ಹೊಡೆದಿದ್ದೀವಿ. ಕಪ್ ತಗೊಂಡು ನಾವು ಶೋಕೇಶಲ್ಲಿ ಇಡೋದು ಬೇಕಾಗಿಲ್ಲ. ನಾವು ಹೊಡೆದೋ ಸಮಾಧಾನ ಐತೆ. ಟೀಮ್ ಇಂಡಿಯಾದವರು ಯಾರು ಸತ್ರು ಅಂತಂಥವ್ರಿಗೆ ಜಯನ ಅರ್ಪಿಸಿದ್ದಾರೆ, ಮುಗಿದಿದೆ. ನಮಗೆ ಕಪ್ ತಗೊಂಡು ನಾವೇನು ಮಾಡಬೇಕಾಗಿದೆ ಸರ್? ಪಾಕಿಸ್ತಾನ ಪ್ಲೇಯರ್ ಆಲ್ಮೋಸ್ಟ್ ಅಲ್ಲಿ ಮರ್ತಿದ್ದಾರೆ ಸರ್. ಅವರು ಇಂಡಿಯಾದವರು ಅಂದರೆ ಜಾಸ್ತಿ ಕಾಲು ಕೆಣ್ಕೊಂಡು ಬರ್ತಾಯಿದ್ದಾರೆ. ಫಸ್ಟ್ ಆಫ್ ಆಲು ಬೇರೆ ಪ್ಲೇಯರ್ ಜೊತೆ ಆಡ್ಬೇಕಾದ್ರೆ ಅಷ್ಟೊಂದು ಇರೋಲ್ಲ. ಬಟ್ ಇಂಡಿಯಾ ಜೊತೆ ಆಡಬೇಕಾದ್ರೆ ಸ್ಲಡ್ಜಿಂಗ್ ಹೆವಿ ಇರುತ್ತೆ. ಒಬ್ಬ ಪ್ಲೇಯರ್ಗೆ ಅವನದೇ ಆದ ಆಟ ಅದೃಷ್ಟ ಎಲ್ಲ ಇರುತ್ತೆ. ಎಲ್ಲ ಪ್ಲೇಯರ್ಗೆ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ಗೆ, ಚಿಕ್ಕ ಪ್ಲೇಯರಿಂದ ಹಿಡಿದು ದೊಡ್ಡ ಎಂಥ ಪ್ಲೇಯರ್ಗಾದ್ರೆ ಒಂದೇ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ. ಆ ಸ್ವಾಭಿಮಾನಕ್ಕೆ ಯಾವುದೇ ಪ್ಲೇಯರು ಧಕ್ಕೆ ಉಂಟು ಮಾಡಬಾರ್ದು ಸರ್. ಇದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂದರೆ.